ಶುಕ್ರನು ರಾಹುವಿನ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ. ಶುಕ್ರನ ನಕ್ಷತ್ರ ಬದಲಾವಣೆ ಆರ್ಥಿಕ ವಿಷಯಗಳು, ಆರೋಗ್ಯ ಮತ್ತು ಕುಟುಂಬ ಜೀವನದಲ್ಲಿ ಏರಿಳಿತವನ್ನು ಉಂಟು ಮಾಡ್ತವೆ. ಹೀಗಾಗಿ ಯಾವ ರಾಶಿ ನಕ್ಷತ್ರಗಳ ಯಾವ ರಾಶಿ ಚಕ್ರ ಚಿಹ್ನೆಗಳು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು ಮತ್ತು ಈ ನಕಾರಾತ್ಮಕ ಪರಿಣಾಮವನ್ನು ತಗ್ಗಿಸೋದಕ್ಕೆ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಶುಕ್ರನು ರಾಹುವಿನ ನಕ್ಷತ್ರ ಪುಂಜವಾದ ಶತಭಿಷ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಗ್ರಹವು ತನ್ನ ನಕ್ಷತ್ರ ಪುಂಜವನ್ನು ಬದಲಾಯಿಸಿದಾಗ ಅದರ ಪರಿಣಾಮಗಳು ವಿಭಿನ್ನ ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನವಾಗಿ ಕಂಡುಬರುತ್ತೆ. ಶುಕ್ರನನ್ನ ಸಂಪತ್ತು, ಸೌಕರ್ಯ, ಪ್ರೀತಿ ಮತ್ತು ಕಲೆಯ ಅಂಶ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಅದರ ನಕ್ಷತ್ರ ಪುಂಜ ಬದಲಾವಣೆ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಸವಾಲನ್ನು ತಂದೊಡ್ಡಬಹುದು. ನಿರ್ದಿಷ್ಟವಾಗಿ ಹೇಳೋದಾದರೆ ಒಂದು ಆರ್ಥಿಕ ವಿಷಯ, ಆರೋಗ್ಯ, ಕುಟುಂಬ ಜೀವನದಲ್ಲಿ ಏರಿಳಿತಗಳು ಕಂಡು ಬರ್ತವೆ. ಯಾವ ರಾಶಿಚಕ್ರ ಚಿಹ್ನೆಗಳು ಜಾಗೃತರಾಗಿರಬೇಕು ಅಂತ ನೋಡ್ತಾ ಹೋಗೋಣ ಅಂತಾದರೆ ಕಟಕ ರಾಶಿ. ಕರ್ಕಾಟಕಕ್ಕೆ ಶುಕ್ರನ ನಕ್ಷತ್ರ ಬದಲಾವಣೆ ಕೆಲವು ಸಂದರ್ಭಗಳಲ್ಲಿ ಪ್ರತಿಕೂಲ ಪರಿಣಾಮವನ್ನು ತಂದೊಡ್ಡುತ್ತೆ. ಅಂದರೆ ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು. ಹಣಕಾಸಿನ ಬಗ್ಗೆ ಕಾಳಜಿ ಹೆಚ್ಚಾಗುತ್ತೆ. ಈ ಅನಿರೀಕ್ಷಿತ ವೆಚ್ಚಗಳು ಉದ್ಭವಿಸ್ತವೆ. ಸಡನ್ ಆಗಿ ನಿಮ್ಮ ಖರ್ಚುಗಳು ಬರುವಂಥದ್ದು. ಕೆಲಸದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆ ಇರಬೇಕು. ಯಾಕಂದರೆ ಸಣ್ಣ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಬಹಳ ದೊಡ್ಡ ಸಮಸ್ಯೆಗೆ ಕಾರಣರಾಗ್ತೀರಿ. ಕುಟುಂಬ ಜೀವನದಲ್ಲಿ ತಪ್ಪು ತಿಳುವಳಿಕೆ ಅಥವಾ ಉದ್ವಿಗ್ನತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇದು ನಿಮ್ಮ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ಈ ಸಂದರ್ಭದಲ್ಲಿ ನಿಮ್ಮವರೇ ಸುಳ್ಳು ಹೇಳಿ ನಿಮ್ಮಿಂದ ಹಣದ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಹಾಗೆ ಮತ್ತು ನಿಮಗೆ ಮೋಸವನ್ನು ಕೂಡ ಮಾಡ್ತಾರೆ. ಆರೋಗ್ಯದಲ್ಲಿ ಕೂಡ ವ್ಯತಿರಿಕ್ತ ಪರಿಣಾಮ ಕಂಡುಬರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಂಡುಬರುವಂತಹ ಮಾನಸಿಕ ನಕಾರಾತ್ಮಕ ಪ್ರಭಾವ, ನೆಗೆಟಿವ್ ಪ್ರಭಾವ ಅನ್ನೋದು ನಿಮಗೆ ಮರೆವಿನ ಸಮಸ್ಯೆಯನ್ನು ತಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದರೆ ಈ ಒಂದು ಮಾನಸಿಕವಾಗಿ ಒತ್ತಡ ಜಾಸ್ತಿ ಆದಾಗ ನಿಮಗೆ ನೆನಪು ಹೋಗುವಂತಹ ಶಕ್ತಿ ಬರುವಂಥದ್ದು, ಅಂದರೆ ಜಾಸ್ತಿ ನೆನಪಿನ ಶಕ್ತಿ ಹೋಗ್ಬಿಡುವಂಥದ್ದು ಆಗತ್ತೆ. ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಆದಷ್ಟು ಕರ್ಕಾಟಕ ರಾಶಿಯವರು ಜಾಗೃತರಾಗಿರಬೇಕು. ಪರಿಹಾರ ಅಂತಂದರೆ ಶುಕ್ರವಾರದಂದು ಬಿಳಿ ಬಟ್ಟೆ ಅಥವಾ ಬಿಳಿ ಸಿಹಿ ತಿಂಡಿಗಳನ್ನು ದಾನ ಮಾಡಬೇಕು ಮತ್ತು ಶುಕ್ರನ ಮಂತ್ರವನ್ನು ನಿಯಮಿತವಾಗಿ ಪಠಿಸೋದ್ರಿಂದ ಆದಷ್ಟು ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. ಇನ್ನು ಕನ್ಯಾ ರಾಶಿ. ಈ ಸಮಯದಲ್ಲಿ ಕನ್ಯಾ ರಾಶಿಯವರು ತಮ್ಮ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಬೇಕು. ಕೆಲಸದಲ್ಲಿ ಸ್ಪರ್ಧಿಗಳು ನಿಮ್ಮ ಇಮೇಜ್ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅನಗತ್ಯ ವೆಚ್ಚಗಳು ಹೆಚ್ಚಾಗೋದ್ರಿಂದ ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರಬಹುದು. ಮನೆಯ ಜವಾಬ್ದಾರಿಗಳು ಹೆಚ್ಚಾಗೋದ್ರಿಂದ ಮಾನಸಿಕ ಆಯಾಸ ಉಂಟಾಗುತ್ತೆ. ವಿಶೇಷವಾಗಿ ಕನ್ಯಾ ರಾಶಿಯ ಜಾತಕದವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಈ ಸಂದರ್ಭದಲ್ಲಿ ಚಿಕಿತ್ಸೆಗಾಗಿ ಹಣವನ್ನು ನೀರಿನಂತೆ ಖರ್ಚು ಮಾಡಬೇಕಾಗಿ ಬರಬಹುದು. ಹಾಗೆ ಸಾಲವನ್ನು ಕೂಡ ಹೆಚ್ಚಾಗಿ ಮಾಡಬೇಕಾಗತ್ತೆ ಕನ್ಯಾ ರಾಶಿಯವರು. ಉದ್ಯೋಗ ಕ್ಷೇತ್ರದಲ್ಲಿ ಏರಿಳಿತವನ್ನು ಎದುರಿಸಬೇಕಾಗತ್ತೆ. ಮತ್ತು ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ನೀವು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಹಾಗೆ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಶನಿವಾರದಂದು ಹಚ್ಚುತ್ತಾ ಬರಬೇಕು. ಇದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗ್ತವೆ. ಇನ್ನು ಮೀನರಾಶಿಯವರು ಆದಾಯವನ್ನು ಮೀರುವ ಪರಿಸ್ಥಿತಿಯನ್ನು ಎದುರಿಸಬಹುದು. ಆದ್ದರಿಂದ ನಿಮ್ಮ ಹಣಕಾಸನ್ನು ಯೋಜಿಸೋದು ಅಂದರೆ ಪ್ಲಾನ್ ಮಾಡ್ಕೋಬೇಕು. ಬಹಳ ಮುಖ್ಯವಾಗಿರುತ್ತೆ ಈ ಪ್ಲಾನ್ ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಅಜಾಗರೂಕತೆ ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡಬಹುದು. ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ನಿಮ್ಮ ಆಹಾರ ಮತ್ತು ದೈನಂದಿನ ದಿನಚರಿಯ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು. ಪ್ರಯಾಣ ಮಾಡುವಾಗ ಬೆಲೆ ಬಾಳುವ ವಸ್ತುಗಳನ್ನು ರಕ್ಷಿಸಿಕೊಳ್ಬೇಕಾದಂತಹ ಕಾಳಜಿ ಇರುತ್ತೆ. ಬಹಳ ವಿಶೇಷವಾಗಿ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ನೀವು ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾರನ್ನು ನಂಬೋದು ಬೇಡ. ಯಾಕಂದರೆ ಕಣ್ಣು ಮುಚ್ಚಿ ಯಾರನ್ನು ನಂಬಕ್ಕೆ ಹೋಗಬೇಡಿ. ಮೀನರಾಶಿಯವರ ರಾಶಿಚಕ್ರದಲ್ಲಿ ಕೂಡ ಶನಿಯ ದಯ ಆರಂಭ ಆಗಿದೆ. ಹಾಗಾಗಿ ಕುಟುಂಬಸ್ಥರ ಜೊತೆಗೆ ಕೂಡ ನಿಮ್ಮ ಅಂತರ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮನಸ್ತಾಪ ಆಗಬಹುದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೆ ವಿಶೇಷವಾಗಿ ಮಾನಸಿಕ ಆರೋಗ್ಯದ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗಿ ಬರಬಹುದು. ನಿಮಗೆ ಮನಸ್ಸಿನ ಮೇಲೆ ಒತ್ತಡ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಇದರಿಂದ ಮಾನಸಿಕ ಆರೋಗ್ಯದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಇದಕ್ಕೆ ಹೆಚ್ಚಾಗುವಂತಹ ಚಿಂತೆಗಳೇ ಕಾರಣ. ಅಂದರೆ ಒತ್ತಡ, ಚಿಂತೆ ಜಾಸ್ತಿ ಆಗುತ್ತೆ. ನೀವು ಮಾಡಿರುವಂತಹ ಕೆಲಸದ ಶ್ರೇಯವನ್ನು ಬೇರೆಯವರು, ಅಂದರೆ ನಿಮ್ಮ ಶ್ರಮವನ್ನು ಬೇರೆಯವರು ಅದರ ಆ ಒಂದು ಫಲವನ್ನು ಪಡೆದುಕೊಳ್ಳುವಂಥದ್ದಾಗತ್ತೆ. ತಾಯಿ ಆರೋಗ್ಯದ ಸಮಸ್ಯೆ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಚಿಂತೆಯಾಗಿ ಕಾಣಬಹುದು. ಆದರೆ ಗುರುವಿನ ಆಶೀರ್ವಾದದಿಂದಾಗಿ ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಸಂತೋಷವನ್ನು ನೀವು ಕಾಣಬಹುದು. ಪರಿಹಾರ ಅಂತಂದರೆ ಅಗತ್ಯ ಇರುವವರಿಗೆ ಹಾಲು, ಮೊಸರು ಅಥವಾ ಬಿಳಿ ವಸ್ತುಗಳನ್ನು ದಾನ ಮಾಡೋದ್ರಿಂದ ನೀವು ಒಂದಷ್ಟು ಇಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು.
ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.